ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನವತ್ತು ಮನೆಗೆ ಬಂದಾಗ ಅಲ್ಲಿ ಏನು ನಡೀತಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನೀನು ಮನೆಗೆ ಬಂದಿದ್ದೀಯ ಅನ್ನೋದಷ್ಟೇ ಗೊತ್ತಿತ್ತು. ನಿನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿಸೋಣ, ನಮ್ಮ ಮದುವೆ ವಿಷಯದ ಬಗ್ಗೆ ಎಲ್ಲರಿಗೂ ಹೇಳಿ ಒಪ್ಸೋಣ ಅಂತ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ಅಪ್ಪ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಿದ್ರು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಶಾಕಲ್ಲಿ ಹಾಗೆ ನಿಂತೆ. ನೀನು ಅದನ್ನ ನೋಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ನನಗೆ ಪ್ರೀತಿ ಅಂದರೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡೆ. ಅದಾದ್ಮೇಲೆ ನೀನು ಎಲ್ಲಿದೆಯಾ, ಹೇಗಿದೆಯಾ ಅಂತ ಹುಡುಕೋ ಪ್ರಯತ್ನ ಪಟ್ಟೆ ಗೊತ್ತಾ. ಗೊತ್ತಿರೋ ಕಡೆ ಎಲ್ಲ ನಿನ್ನ ಬಗ್ಗೆ ವಿಚಾರಿಸ್ದೆ, ಆದರೆ ಎಲ್ಲೂ ನಿನ್ನ ಸುಳಿವು ಸಿಗಲಿಲ್ಲ. ಆಮೇಲೆ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಪ್ರೀತಿನ ಹೃದಯದಲ್ಲೇ ಬಚ್ಚಿಟ್ಕೊಂಡು ದಿನ ಕಳೀತಾ ಬಂದೆ. ಜೀವನ ಪೂರ್ತಿ ನಿನ್ನ ಪ್ರೀತಿ ನೆನಪಲ್ಲೇ ಇರ್ತಿದ್ದೆ ಹೊರತು ಬೇರೆ ಇನ್ಯಾರ್ದೋ ಜೊತೆ ಮದುವೆ ಆಗ್ತಿರ್ಲಿಲ್ಲ. ನಾನು ನಿಮ್ಮನ್ನು ಅಪಾರ್ಥ ಮಾಡಿಕೊಂಡು ನನ್ನ ಫೋನ್ ನಂಬರ್ನು ಚೇಂಜ್ ಮಾಡಿದ ಕೆಲಸನೂ ಬಿಟ್ಟು ಎಲ್ಲಿಗೂ ಹೋಗಿತ್ತು. ಆದರೂ ಆಗಾಗ ನಿಮ್ಮ ಪ್ರೀತಿ ಕಾಡ್ತಾ ಇತ್ತು. ಆದರೆ ನೀವು ಅವತ್ತು ನಡ್ಕೊಂಡಿದ್ದ ರೀತಿಗೆ ನಿಮ್ಮ ಮೇಲಿರೋ ಕೋಪಕ್ಕೆ ನಿಮ್ಮನ್ನು ಯಾವತ್ತೂ ನೋಡಬಾರ್ದು, ಯಾವತ್ತೂ ಸಿಗಬಾರ್ದು ಅಂತ ಡಿಸೈಡ್ ಆದೆ. ಅದಾದಮೇಲೆ ನನ್ನ ಜೀವನದಲ್ಲಿ ಪ್ರೀತಿ ಮೇಲಿರೋ ಭಾವನೆನೇ ಬದಲಾಗೋಯ್ತು. ಕ್ರಮೇಣ ಒಬ್ಬಂಟಿಯಾಗಿ ನೆಮ್ಮದಿ ಹುಡುಕ್ತಾ ಬಂದೆ. ಆಗ ದೀಪ ಅವರಿರೋ ಊರಲ್ಲಿ ಸ್ಕೂಲ್ ಮೇಸ್ಟ್ರಾಗಿ ಸೇರ್ಕೊಂಡೆ. ಆಗ ನನಗೆ ನರಸಿಂಹ ಅವ್ರ ಪರಿಚಯ ಆದರು. ಗೊತ್ತು ಗುರು ಇಲ್ದರು ನನ್ನನ್ನು ಅವ್ರ ಮನೆ ಮಗನ ಹಾಗೆ ನೋಡ್ಕೊಂಡು ನನಗೆ ಆಶ್ರಯ ಕೊಟ್ಟರು, ತುಂಬ ಪ್ರೀತಿ ಕೊಟ್ಟರು. ಅದೇ ಸಮಯಕ್ಕೆ ದೀಪ ಮತ್ತೆ ನಿಮ್ಮ ತಮ್ಮ ಆ ಮನೆಗೆ ಬಂದಿದ್ರು. ದೀಪನ ನನ್ನ ತಂಗಿ ಅಂದ್ಕೊಂಡೆ, ಚಿರಾಗ್ನ ನನ್ನ ತಮ್ಮ ಅಂತ ಫೀಲ್ ಮಾಡಿದೆ. ಕಳೆದೋಗಿರೋ ಖುಷಿ ಮತ್ತೆ ನನ್ನ ಜೀವನದಲ್ಲಿ ನನಗೆ ಗೊತ್ತಿಲ್ಲದೆ ಹುಟ್ಟೋಕೆ ಶುರುವಾಯಿತು. ಅವತ್ತು ಬೆಂಗಳೂರಿಗೆ ಹೊರಡೋ ದಿನ ನೀವು ದೀಪ ಅವ್ರ ಮನೆಗೆ ಬಂದಿದ್ರಿ ಅಂತ ಗೊತ್ತಾಯ್ತು. ಆದರೆ ನೀವೇ ಅಂತ ಗೊತ್ತಾಗ್ಲಿಲ್ಲ. ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಮನೆ ಹೊರಗೆ ಬಂದೆ. ಆದರೆ ಅಷ್ಟರಲ್ಲಿ ನೀವು ಹೊರಟಿದ್ರಿ. ನಿಮ್ಮನ್ನು ಕರೆದೆ, ಕೂಗಿದೆ, ಹಾಗೆ ಮರ್ಯಾದೆ. ಅದಾದ್ಮೇಲೆ ನಡೆದಿದ್ದೆ ಆ NGO ದಲ್ಲಿ ನಡೆದಿದ್ದ ಘಟನೆ. ನೀವು ಮತ್ತೆ ನಿಮ್ಮ ಅತ್ತಿಗೆ ಅಲ್ಲಿಗೆ ಬರ್ತೀರಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ನೀವು ಅಲ್ಲಿಗೆ ಬರ್ತೀವಿ ಅಂತ ದೀಪಂಗ್ ಗೊತ್ತಾಗಿ ನಮ್ಮಿಬ್ರನ್ನೂ ಒಂದ್ ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಲು. ಆದ್ರೆ ಫೇಲ್ ಆದ್ಲು. ಆದ್ರೂ ಹಠ ಬಿಡದೆ ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ನೀವು ನಿಮ್ಮನೆಯವ್ರ ಹಾಗೆ ಸ್ವಾರ್ಥಿ, ನಿಮಗೂ ದುರಹಂಕಾರ ಇದೆ, ಶ್ರೀಮಂತರೆಲ್ಲ ಒಂದೇ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಹೇಳಿದ ಮಾತು ಕೇಳಿದ್ಮೇಲೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗೋಯ್ತು. ನೀವು ಮುಂಚೆ ನಾನು ಎಷ್ಟು ಪ್ರೀತಿಸ್ತಾ ಇದ್ರೋ ಈಗಲೂ ಅಷ್ಟೇ ಪ್ರೀತಿಸ್ತಾ ಇದ್ದೀರಾ. ನಿನ್ನ ಮೇಲಿಟ್ಟಿರೋ ಪ್ರೀತಿ ಸಾಯೋವರೆಗೂ ಹಾಗೆ ಇರುತ್ತೋ ಹೊರತು ಅದು ಯಾವತ್ತೂ ಕಮ್ಮಿ ಆಗಲ್ಲ. ಅಣ್ಣ ಅಣ್ಣ, ಅಬ್ಬಾ, ದೇವ್ರ ದಯದಿಂದ ಇಬ್ರು ಒಂದಾದ್ರು. ದೇವರ ದಯೆಯಿಂದ ಅಲ್ಲ ಪುಟಿ, ನಿನ್ನ ದಯೆಯಿಂದ. ಇನ್ಯಾವತ್ತೂ ನನ್ನಿಂದ ದೂರ ಹೋಗ್ಬೇಡ. ನನ್ನಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ನನ್ನ ಕ್ಷಮಿಸಿ. ನೀವಿಲ್ದೆ ಈ ರಾಹುಲ್ ಜೀವನ ಪೂರ್ತಿ ಆಗಲ್ಲ.
ಹಲೋ ಅಣ್ಣ, ಆದಷ್ಟು ಬೇಗ ಮೇಲ್ ಬಾ, ನಾನು ನಿನ್ನ ಹತ್ರ ಮಾತಾಡಬೇಕು. ಹಾಂ, ಯಾರಿಗೂ ಹೇಳ್ದೆ ಕೇಳ್ದೆ ಬೆಳಿಗ್ಗೆನೆ ಈ ಅರ್ಚನಾ ದೀಪ ಎಲ್ಲಿ ಹೋದ್ರು? ಇದೇನ್ ಸೌಂದರ್ಯ, ಬೇಟೆಯಾಡದೆ ಇರೋ ಬೆಕ್ಕಿನ ತರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತೀಯ, ಅಂಥದ್ದೇನಾಯ್ತು? ಏನ್ ಸಿಕ್ಕತ್ತೆ? ಇಷ್ಟು ದಿನ ಹುಲಿ ಸಿಂಹಕ್ಕೆ ಹೋಲಿಸ್ತಿದ್ದವರು ನನ್ನನ್ನೀಗ ಬೆಕ್ಕಕ್ಕೆ ಹೋಲಿಸ್ತಾ ಇದ್ದೀರಾ? ಅಯ್ಯೋ ಹಾಗೇನು ಇಲ್ಲಮ್ಮ, ಬಾಯ್ ತಪ್ಪಿ ಫ್ಲೋನಲ್ಲಿ ಹಾಗೆ ಬಂದ್ಬಿಡ್ತು ಅಷ್ಟೇ. ಈಗೇನು ನಾನು ಹೇಳಿದ ಮಾತಿಗೆ ಮತ್ತೆ ಹುಲಿನ ಸೇರಿಸ್ಕೊಂಡು ಹೇಳಲಾ? ಏನು ಬೇಕಾಗಿಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರಿ. ಅರ್ಚನಾ ದೀಪ ಎಲ್ಲಿ ಹೋಗಿದ್ದೇನೆ ಅಂತ ನಿಮಗೆ ಗೊತ್ತಿಲ್ಲ ತಾನೆ? ಗೊತ್ತಿದ್ರೆ ಆಗ್ಲೇ ಎಲ್ರ ಮುಂದೆ ಹೇಳ್ತಿದ್ನಲ್ಲಮ್ಮ. ಈ ಮನೆಯಲ್ಲಿ ನಾನು ಕೇಳೋರು ಯಾರಿದ್ದಾರೆ ಹೇಳು? ಇರೋದು ನನ್ನ ಒಬ್ಳು ಮಗಳು, ಅವಳು ಶಾಪಿಂಗು ಮಾಲು ಆಚೆ ಈಚೆ ಅನ್ಕೊಂಡು ಓಡಾಡ್ಕೊಂಡಿರ್ತಾಳೆ. ಇನ್ನು ಮದುವೆ ಮಾಡ್ಕೊಂಡಿರೋ ನನ್ನ ಗಂಡ ಅನ್ನಿಸ್ಕೊಂಡಿರೋ ಮಹಾಶಯ ಮನೇಲಿದ್ರೂ ನನ್ನ ಮಾತಿಗೆ ಕ್ಯಾರೇನೆ ಅನ್ನಲ್ಲ. ಎಲ್ಲ ಬರೀ ಅವ್ರ ಅಣ್ಣ ಹೇಳ್ದಂಗೆ ಕೇಳೋದು. ಈ ಮನೆಯಲ್ಲಿ ನನ್ನ ಮಾತಿಗೆ 3 ಕಾಸು ಬೆಲೆ ಕೊಡೋದು ಅಂದ್ರೆ ನೀನೊಬ್ಳೇನಮ್ಮ. ಹೇಳು ಸೌಂದರ್ಯ. ಚಿಕ್ಕತ್ತೆ, ನೀವು ಸ್ವಲ್ಪ ಸೈಡ್ಗೆ ಹೋಗಿ. ಯಾಕಮ್ಮ? ನಾನು ಅಣ್ಣನ ಹತ್ರ ಏನೋ ಇಂಪಾರ್ಟೆಂಟ್ ವಿಚಾರ ಮಾತಾಡುತ್ತಿದ್ದೆ, ಆಮೇಲೆ ಬನ್ನಿ. ಈಗ ತಾನೇ ನಿನಗೆ ಸಿಕ್ಕಾಪಟ್ಟೆ ಹೊಗಳ್ದೆ, ಸರಿಯಾಗಿರೋ ಮರ್ಯಾದೆನೆ ಕೊಟ್ಟೆ, ಬಿಡಮ್ಮ. ಏನಾಯ್ತು ಸೌಂದರ್ಯ? ಅವರಿಬ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಯ್ತಾ? ಅಲ್ಲ ಸೌಂದರ್ಯ, ಅವರಿಬ್ರು ಕಾಣಿಸ್ತಾ ಇಲ್ಲ ಅಂತ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ನೀನ್ ದೀಪಂಗ್ ಫೋನ್ ಮಾಡಿದ್ಯಾ? ಮಾಡಿದ್ದೆ, ಅರ್ಚನನ್ ಫೋನ್ಗೂ ಮಾಡಿದ್ದೆ. ಇಬ್ರು ಫೋನು ನಾಟ್ ರೀಚೇಬಲ್. ಅಂದ್ರೆ ಅವರಿಬ್ರು ಎಲ್ಲೋ ದೂರದ ಜಾಗಕ್ಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿಬೇಕಣ್ಣ. ಸರಿನಮ್ಮ. ಯಾಕೆ ಸೌಂದರ್ಯ ಮಾಮೂಲ್ ಥರ ಇಲ್ವಲ್ಲ? ಅದೇನೋ ಇಂಪಾರ್ಟೆಂಟ್ ಮಾತಾಡಬೇಕು ಅಂತ ನನ್ನ ಕಳಿಸಿದ್ಲು. ಬರೀ ಅರ್ಚನಾ ದೀಪ ಕಾಣಿಸ್ತಿಲ್ಲ ಅಂತಿದ್ದಾಳೆ. ಅಷ್ಟಕ್ಕೂ ಇವಳು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ದೀಪನ ಮೇಲಿರೋ ಬೈಕಾ? ಇಲ್ಲ. ಹಾಗಾದ್ರೆ ಇವಳಿಗೆ ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ಏನಾದರೂ ಅಡಕಿದೆಯಾ? ಅದೇನು ಅಂತ ಆದಷ್ಟು ಬೇಗ ಕಂಡುಹಿಡಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.